ಬೆಂಗಳೂರಿಗೆ ಕರೆತರುವಾಗ ಭಾರಿ ಹೈ ಡ್ರಾಮಾ. ಕಾರಿನಿಂದ ಹೊರಬರಲು ಸಿಟಿ ರವಿ ಯತ್ನ. ಕಾರಿನ ಗಾಜು ಒಡೆದು ಹೊರಬರಲು ಯತ್ನ ಮಾಡಿದ್ದಾರೆ ಸಿಟಿ ರವಿ ಅವರು. ಬೆಂಗಳೂರಿಗೆ ಕರೆತರ್ತಿದ್ದಾರೆ. ಈಗ ಆಲ್ರೆಡಿ ಖಾನಾಪುರ ಪೊಲೀಸ್ ಸ್ಟೇಷನ್ ಇಂದ ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಟ್ ಕಾರಿಂದ ಹೊರಬರಲು ಸಿಟಿ ರವಿ ಅವರು ಯತ್ನ ಮಾಡಿದ್ದಾರೆ. ಕಾರಿನ ಗಾಜನ್ನ ಹೊಡೆದು ಹೊರಬರಲು ಯತ್ನವನ್ನ ಮಾಡಿರುವಂತದ್ದು ಸಿಟಿ ರವಿ ಅವರು. ಸಿಟಿ ರವಿ ತಲೆಗೆ ಗಂಭೀರವಾಗಿ ಗಾಯ, ಚಿಮ್ಮಿದೆ ರಕ್ತ. ಅಂದ್ರೆ ಅವರು ಯಾವ ರೀತಿ ಆ ಗಾಜನ್ನ ಹೊಡೆದಿದ್ದಾರೆ ಅಂದ್ರೆ ಬಲವಂತವಾಗಿ ಅವರೇ ಪೆಟ್ ಮಾಡ್ಕೊಳ್ತಾ ಇದ್ದಾರೆ. ರಕ್ತ ಚಿಮ್ತಿದೆ, ಅವ್ರಿಗೆ ಗಾಯ ಆಗ್ತಿದೆ. ಬಟ್ ಸ್ಟಿಲ್ ಆ ಕಾರಿನ ಗಾಜನ್ನ ಹೊಡೆದು ಬರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕಾರಿನಲ್ಲಿ ಕೂರಿಸಿದ್ದು ಕಾಕಿ ಅವರ ಮೇಲೂ ಕೂಡ ಅವರು ಹಲ್ಲೆನ ಮಾಡ್ತಾರೆ. ಇವತ್ತು ಇದು ದೌರ್ಜನ್ಯ ಅಂತ ಪೊಲೀಸರ ವಿರುದ್ಧ ಕಿಡಿ ಕೂಡ ಕಾಡ್ತಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ, ನಮ್ಮನ್ನ ಒಳಗೆ ಬಿಡದೆ ದೌರ್ಜನ್ಯ ಮಾಡಿದ್ದಾರೆ, ಸಿಟಿ ರವಿ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಆಕ್ರೋಶವನ್ನ ಆರ್ ಅಶೋಕ್ ಅವರು ಕೂಡ ವ್ಯಕ್ತಪಡಿಸಿದ್ರು. ಕಾರಿನ ಗಾಜು ಒಡೆದು ಹೊರಬರಲು ಯತ್ನ. ನಿನ್ನೆ ಹೈ ಡ್ರಾಮಾ ನಡೆದು ಹೋಗುತ್ತೆ. ನಂತರದಲ್ಲಿ ಈಗ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ. ಈಗ ಈ ಸಮಯದಲ್ಲಿ ಕಾರಿನ ಗಾಜನ್ನ ಹೊಡೆದು ತಮಗೆ ತಾವೇ ಪೆಟ್ ಮಾಡಿಕೊಂಡ್ರು ಸಿಟಿ ರವಿ ಅವರು. ಗಾಯ ಆಗಿದೆ, ಅವ್ರ ತಲೆಗೆ ಗಾಯ ಆಗಿದೆ, ಜೊತೆಗೆ ರಕ್ತ ಕೂಡ ಚಿಮ್ಮಿದೆ. ಇದೆಲ್ಲವೂ ನಡೆದಿದೆ. ನೆನ್ನೆ ಹೊರಬರೋದಕ್ಕೆ ಯತ್ನ ಕೂಡ ಮಾಡಿದ್ರು. ಬಂಧನ ಮಾಡಿರುವಂತದ್ದು ಕಾನೂನು ರೀತಿಯಾಗಿ ಒಳ್ಳೆಯದಲ್ಲ. ಒತ್ತಡದಿಂದ, ಪೊಲಿಟಿಕಲ್ ಪ್ರೆಷರಿಂದ, ಮಂತ್ರಿಗಳ ಒತ್ತಡದಿಂದ ಮಾಡಿರುವಂತ ಒಂದು ಕೇಸ್ ಇದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು. ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ. 5 and 70 read with section 79 ಭಾರತೀಯ ದಂಡ ವಿಧಾನ 79 75 ಇವೆರಡೂ ಕೂಡ ವಿಧಾನ ಪರಿಷತ್ ಅಲ್ಲಿ ಸುಮಾರು 40 ಜನ MLCಗಳಿದ್ದಾರೆ. ಒಂದು 50ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ ಒಳಗಡೆ. ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ. ಸಿಟಿ ರವಿ ಅವರಿಗೆ ಬೆದರಿಕೆ ಹಾಕಬೇಕು, ಅವರ ಬಾಯಿ ಮುಚ್ಚಿಸಬೇಕು ಅಂತ ಮಾಡಿರುವಂತದ್ದು. ಬಂಧನ ಆಗ್ಲೇ ಹೇಳ್ತಾ ಇದ್ದೆ, ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಈಗ ನಿನ್ನೆ ಶಿಫ್ಟ್ ಆದ್ರು. ಇವತ್ತು ಬೆಂಗಳೂರಿನಿಂದ ಬರಬೇಕು. ಬಿಕಾಸ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವ್ರನ್ನ ಹಾಜರುಪಡಿಸಬೇಕು. ಮುಂದಿನ ಪ್ರಕ್ರಿಯೆಗಳಿರ್ತಾವೆ, ಪ್ರೊಸೀಜರ್ ಇರ್ತಾವೆ. ಆ ಕಾರಣಕ್ಕಾಗಿ ಅವ್ರನ್ನ ಕರ್ಕೊಂಡು ಬರಲೇಬೇಕು. ಬಟ್ ಅವ್ರು ಏನು ಮಾಡಿದಾರೆ ನೋಡಿ, ನೆನ್ನೆ ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗುವಾಗ ಗಾಜನ್ನ ಕೂಡ ಹೊಡೆದು ಅವ್ರಿಗೆ ಅವರೇ ಪೆಟ್ ಮಾಡಿಕೊಂಡು ಪೊಲೀಸವ್ರ ಮೇಲೆ ಕೂಡ ಹಲ್ಲೆ ಮಾಡಿಕೊಂಡು ದೌರ್ಜನ್ಯವನ್ನು, ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸರು ಅಂತ. ಇವರು ಕೂಡ ಸುಮ್ಮನೆ ಹೋಗೋದು ಬಿಟ್ಬಿಟ್ಟು ಕಾರಿನ ಗಾಜನ್ನು ಹೊಡೆದು ಅವ್ರಿಗೆ ಅವರೇ ಪೆಟ್ ಮಾಡಿಕೊಂಡು ಇದೆಲ್ಲ ನೆನ್ನೆ ಹೈ ಡ್ರಾಮಾ ಆಗೋಗ್ಬಿಟ್ಟಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಇವರು ಕೂಡ ಈಗ ಪ್ರತಿದೂರನ ದಾಖಲು ಮಾಡಿದ್ದಾರೆ. ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಈಗ ಒಂದು ವಿಡಿಯೋ ಬೈಟ್ ಕೂಡ ನಾವು ನೋಡಿದ್ವಿ. ಸೊ ತುಂಬ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆಯಿತು ಅಂತಂದರೆ ಇವರೆಲ್ಲರೂ ಕಾರಣ ಅಂತಲೂ ಹೇಳಿದ್ರು ಅವರು. ಸೊ ಹೀಗೆ ನಿನ್ನೆ ಹೈ ಡ್ರಾಮಾ ನಡೆದು ಹೋಯಿತು. ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆತರೋದು ಡೌಟ್. ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ರ ಪೊಲೀಸರು. ಈಗ ಬರ್ತಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆತರೋದು ಡೌಟ್ ಎನ್ನಲಾಗ್ತಾ ಇದೆ. ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ರ ಪೊಲೀಸರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರೋದು. ಖಾನಾಪುರದಿಂದ ಹೊರಟವರು ಮತ್ತೆ ಬೆಳಗಾವಿ ಕಡೆಗೆ ಬಾಗಲಕೋಟೆಯ ಲೋಕಾಪುರಕ್ಕೆ ಕರೆತಂದಿದ್ದ ಖಾಕಿ ಬೆಳಗಾವಿಯಿಂದ ಲೋಕಾಪುರಕ್ಕೆ ಕರೆತಂದಿದ್ರು. ಸಿಟಿ ರವಿಯನ್ನ ಬೆಂಗಳೂರಿಗೆ ಈಗ ಕರೆತರೋದು ಡೌಟ್ ಎನ್ನಲಾಗ್ತಾ ಇದೆ.
ಸದ್ಯದ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲೇ ಈಗ ಠಿಕಾಣಿ ಹೂಡಿದ್ರ ಪೊಲೀಸರು ಅನ್ನುವಂಥದ್ದು. ಕರ್ಕೊಂಡ್ಬರುವಂಥದ್ದಿದ್ರು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಬೇಕಿತ್ತು. ಮತ್ತೆ ಯಾಕೆ ಖಾನಾಪುರದಿಂದ ಬೆಳಗಾವಿಗೆ ಹೊರಟರು ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ. ಸಿಟಿ ರವಿಯನ್ನ ಬೆಂಗಳೂರಿಗೆ ಕರೆತರೋದು ಡೌಟ್ ಅಂತಿರುವಂಥದ್ದು. ಏನಾಗಿದೆ ಏನು ಅನ್ನೋದು ಸದ್ಯದಲ್ಲಿ ಮಾಹಿತಿ ಬರಬೇಕಿದೆ. ಖಾನಾಪುರದಿಂದ ಹೊರಟಿದ್ರು, ಮತ್ತೆ ಈಗ ಬೆಳಗಾವಿ ಕಡೆಗೆ ಯಾಕೆ ಹೋದ್ರು ಅನ್ನೋ ಪ್ರಶ್ನೆ. ಬಾಗಲಕೋಟೆಯ ಲೋಕಾಪುರಕ್ಕೆ ಕರೆತಂದಿದ್ರು ಖಾಕಿ ಪೊಲೀಸರು. ಸುದ್ದಿ ತಿಳಿದಿದ್ದ ಹಾಗೆ ಕಾರ್ಯಕರ್ತರ ಜಮಾವಣೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಬೆಳಗಾವಿಯತ್ತ ಪೊಲೀಸರು. ಕಾರಣ ಯಾವಾಗ ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಯ್ತೋ ಅವಾಗ ಕಾರ್ಯಕರ್ತರೆಲ್ಲರೂ ಜಮಾವಣೆ ಆಗೋಗ್ಬಿಡ್ತಾರೆ. ಮತ್ತೇನಾಗುತ್ತೋ ಅಂತ ಹೇಳಿ ಮತ್ತೆ ವಾಪಸ್ ಕರ್ಕೊಂಡು ಹೋಗಿರುವಂಥದ್ದು ಅನ್ಸುತ್ತಿದ್ದು. ಸುದ್ದಿ ತಿಳಿತಿದ್ದ ಹಾಗೆ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆ ಆಗೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೋಸ್ಕರ ಮತ್ತೆ ಬೆಳಗಾವಿಯತ್ತ ಪೊಲೀಸರು ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಈಗಾಗಿರುವಂಥದ್ದು ಖಾನಾಪುರದಿಂದ ಹೊರಟಿದ್ರು, ಬಾಗಲಕೋಟೆಯ ಲೋಕಾಪುರಕ್ಕೂ ತಲುಪಿದ್ರು. ನಂತರದಲ್ಲಿ ಯಾವಾಗ ಸುದ್ದಿ ತಿಳಿತೋ, ಕಾರ್ಯಕರ್ತರು ಯಾವಾಗ ಜಮಾವಣೆ ಆದ್ರು ಅಂತ ತಿಳಿತೋ, ಆ ನಂತರದಲ್ಲಿ ಮತ್ತೆ ಪೊಲೀಸರು ಬೆಳಗಾವಿಗೆ ಕರ್ಕೊಂಡು ಹೋಗಿದ್ದಾರೆ. ಬರಬೇಕಿತ್ತು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಹಾಜರುಪಡಿಸಬೇಕಿತ್ತು. ಈ ನಂತರದಲ್ಲಿ ಏನಾಗುತ್ತೋ ಕರ್ಕೊಂಡು ಬಂದರೂ ಬರ್ಬೋದು, ಅಥವಾ ಆ ಒಂದು ಡಿಸಿಷನ್ ಏನಾಗುತ್ತೋ ಅದು ಸೆಕೆಂಡ್ರಿ. ಬಟ್ ಇವಾಗ ಬರಬೇಕಿದ್ದವರು ಹೋಲ್ಡ್ ಮಾಡಿಟ್ಕೊಂಡಿದ್ದಾರೆ ಸಿಟಿ ರವಿ ಅವ್ರನ್ನ ಬೆಳಗಾವಿಯಲ್ಲಿ. ಯಾವಾಗ ಕಾರ್ಯಕರ್ತರು ಬಂದು ಜಮಾವಣೆಗೊಂಡಿದ್ದಾರೆ, ಎಲ್ಲಿ ಪ್ರತಿಭಟನೆ ಆಗುತ್ತೋ ಅಥವಾ ಎಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೋ ಅನ್ನೋ ಕಾರಣಕ್ಕೆ ಇದಾಗಿರೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗ ಬೆಂಗಳೂರಿನತ್ತ ಬರ್ತಿದ್ರು ಅನ್ನೋದು ಮಾಹಿತಿ ಸಿಕ್ತು, ಬಟ್ ಈಗ ಮತ್ತೆ ಅವ್ರನ್ನ ಹೋಲ್ಡ್ ಮಾಡಿ ಬೆಳಗಾವಿಯಲ್ಲೇ ಇಟ್ಕೊಂಡಿದ್ದಾರೆ. ಕಾರಣ ಏನು, ಮತ್ತೆ ಯಾವಾಗ ಬರ್ಬೋದು, ಏನ್ ಪ್ರೊಸೀಜರ್ ಇದೆ, ಏನ್ ಕತೆ ಅಂತ? ಸಚಿವೆ ಹೆಬ್ಬಾಳ್ಕರ್ ಅವರು, ರಶ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡುವಂತಹ ಒಂದು ವಿಚಾರವಾಗಿ ಬಾಗೇವಾಡಿ ಪೊಲೀಸರನ್ನ ಬಂಧನ ಮಾಡಿದ್ರು. ಆ ಬಳಿಕ ಅವರನ್ನ ಖಾನಾಪುರ ಸ್ಟೇಷನ್ಗೆ ಕರ್ಕೊಳ್ಳಲಾಗಿತ್ತು. ಮಧ್ಯರಾತ್ರಿವರೆಗೂ ಕೂಡ ದೊಡ್ಡ ಒಂದು ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಬಂಧನದ ಒಂದು ವಿಚಾರವಾಗಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಅಲ್ಲೇ ಠಿಕಾಣಿ ಹಿಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ತಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ಅದು ಪ್ರಮುಖವಾಗಿ ಸಿಟಿ ರವಿ ಅವರು ಕೂಡ ಆ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಪೊಲೀಸರು ಅವರನ್ನ ಎತ್ತಾಕೊಂಡು ಬಂದು ಅವರನ್ನ ಅಲ್ಲಿಂದ ಖಾನಾಪುರ ಸ್ಟೇಷನ್ ಇಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಖಾನಾಪುರ ಸ್ಟೇಷನಿಂದ ಹೊರಟಂತ ಒಂದು ವ್ಯಾನ್ ಈಗ ಪ್ರಶ್ನೆ ಆಗಿರುವಂಥದ್ದು, ಒಂದು ನಿಗೂಢವಾಗಿರುವಂಥದ್ದು, ಯಾವ ಕಡೆ ಅವರನ್ನ ಕರ್ಕೊಂಡೋದ್ರು ಅಂತೇಳಿ. ಆದರೆ ಇವತ್ತು ನೇರವಾಗಿ ಅಲ್ಲಿಂದ ಖಾನಾಪುರದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅವರನ್ನ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಬಗ್ಗೆ ಬಿಜೆಪಿ ನಾಯಕರು ಕೂಡ ಹೇಳಿದ್ರು. ಆದರೆ ಅಲ್ಲಿಂದ ಹೊರಟಂತವರು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಯಾಕಂದ್ರೆ ಏನು ಖಾನಾಪುರ ಟು ಅವ್ರ ರೋಡ್ ಅಂದ್ರೆ 8 ಗಂಟೆಗಳ ಕಾಲ ಅವರು ಒಂದು ಜರ್ನಿ ಇರುತ್ತೆ ಇಲ್ಲಿ ಬೆಂಗಳೂರಿಗೆ ಬರೋದಕ್ಕೆ. ಅದು ಪ್ರಮುಖವಾಗಿ ಧಾರವಾಡ, ಹುಬ್ಳಿ ಮತ್ತೆ ಕಿತ್ತೂರು ಮೂಲಕವಾಗಿ ಇಲ್ಲಿ ತುಮಕೂರು ಬಂದು, ತುಮಕೂರು ಮೂಲಕ ನೆಲಮಂಗಲ ಬಂದು ಇಲ್ಲಿ ಬರಬೇಕಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ಬೈ ರೋಡ್ ಮೂಲಕವಾಗಿ ಅವರು ಹೊರಟು ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಸಾಕಷ್ಟು ಸಂಶಯ ಹುಡುಕುವಂಥದ್ದು. ಬೆಳಗಾವಿಯಲ್ಲಿ ಅವರು ಠಿಕಾಣಿಯನ್ನ ಹೂಡಿದ್ರ, ಮತ್ತೆ ಬಾಗಲಕೋಟೆಯಲ್ಲಿ ಎಲ್ಲಾದರೂ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಬೆಂಗಳೂರಿಗೆ ಬರುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇದು ಕೂಡ ಬೆಂಗಳೂರಿನ ಪೊಲೀಸರು ಕೂಡ, ಯಾಕಂದ್ರೆ ಅವ್ರು ಸಿಟಿಯವರನ್ನು ಕರ್ಕೊಂಡ್ಬರ್ತಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು. ಯಾಕಂದ್ರೆ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗುವಂಥದ್ದು, ವ್ಯಾನ್ ಅಡ್ಡಗಟ್ಟುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಈ ಸಾಧ್ಯತೆಗಳಿರುತ್ತೆ. ಆದರೆ ಅವರನ್ನ ಇಲ್ಲಿಗೆ ಕರ್ಕೊಂಡ್ಬರೋದ್ರ ಬಗ್ಗೆ ಇದು ಕೂಡ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಸರಿಯಾದಂಥ ಮಾಹಿತಿ ಇಲ್ಲ. ಯಾಕಂದ್ರೆ ಅವ್ರನ್ನ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಮೆಡಿಕಲ್ ಮಾಡಿಸಬೇಕಾಗುತ್ತೆ. ಮೆಡಿಕಲ್ ಮಾಡಿಸ್ಬೇಕಂದ್ರೆ ಬೋರಿಂಗ್ ಅಂತ ವಿಕ್ಟೋರಿಯಾ ಅಥವಾ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರಿಗಾಗಿರ್ಬೋದು ಅಥವಾ ಅಲ್ಲಿ ಯಾರಿಗಾದ್ರೂ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದುವರೆಗೂ ಆ ಬಗ್ಗೆ ಯಾರಿಗೂ ಕೂಡ ಅಲ್ಲಿನ ವೈದ್ಯರಿಗಾಗಿರ್ಬೋದು ಅಥವಾ ಪೊಲೀಸರಿಗೆ ಸ್ಥಳೀಯವಾಗಿ ಮಾಹಿತಿ ಇನ್ನೂ ಬಂದಿಲ್ಲ ಅಂತೇಳಿ ಅಲ್ಲಿನ ಮೂಲಗಳು ಗೊತ್ತಾಗ್ತಾ ಇರುವಂಥದ್ದು. ಈ ಮೂಲಕವಾಗಿ ಬೈ ರೋಡ್ ಮೂಲಕ ಹೊರಟು ಬಂದು ಅಲ್ಲೆಲ್ಲ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆ ಆಗುವಂಥ ಸಾಧ್ಯತೆಗಳಿತ್ತು. ಆದರೆ ಇಲ್ಲಿ ಬೈ ರೋಡ್ ಮೂಲಕವಾಗಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲೇ ಸಿಟಿ ರೋಡ್ನೆಲ್ಲ ಉಳಿಸ್ಕೊಂಡ್ರ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಮೂಡಿರುವಂಥದ್ದು. ಈ ಬಗ್ಗೆ ಪೊಲೀಸರು ಅಧಿಕೃತವಾಗಿ ಹೇಳಬೇಕಾಗಿದೆ. ಮತ್ತೆ ಅವರನ್ನ ಯಾವ ಠಾಣೆಯಲ್ಲಿ ಉಳಿಸ್ಕೊಂಡಿದ್ದಾರೆ, ಎಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ, ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಇತ್ತೊಂದು ಕಡೆ ಈಗ ತನ್ನ ದೂರು ಕೊಟ್ಟಿದ್ರೂ ಸಹ ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದೂರನ್ನ ತೆಗೆದುಕೊಳ್ತಾ ಇಲ್ಲ. ಪೊಲೀಸರು
ತಮ್ಮ ರಿಮಾಂಡ್ ಒಂದು ಅಂದ್ರೆ ಹಿಂಬರವನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಇದೇ ಒಂದು ಸಂದರ್ಭದಲ್ಲಿ ಪೊಲೀಸರನ್ನ ವ್ಯಾನಿಗೆ ಹಚ್ಚುವಂತ ಸಂದರ್ಭದಲ್ಲಿ ಒಳಗಡೆ ಸಿಟಿ ರವಿ ಅವರ ಮೇಲೆ ಬರುವಂತ ಸಂದರ್ಭದಲ್ಲಿ ಒಂದು ಅವರ ರಕ್ತ ಗಾಯ ಕೂಡ ಆಗಿತ್ತು, ರಕ್ತ ಕೂಡ ಬಂದಿತ್ತು. ಇದೇ ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶವನ್ನ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆಸ್ತಾ ಇದೆ, ಮತ್ತೆ ಕಂಪ್ಲೇಂಟ್ ಕೊಟ್ಟರು ಕೂಡ ತಮ್ಮ ಒಂದು ಎಫ್ಐಆರ್ ಆಗಿಲ್ಲ. ಯಾಕಂದ್ರೆ MLC ಮೇಲೆ ಹಲ್ಲೆ ಆಗಿದೆ, ಒಳಗಡೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ, ದಾಂಧಲೆ ನಡೆಸಿದ್ದಾರೆ. ಇದೆಲ್ಲ ಆದರೂ ಕೂಡ ಅವರ ಮೇಲೆ ಕಂಪ್ಲೇಂಟ್ ಆಗಿಲ್ಲ. ಕೇವಲ ಈ ಒಂದು ವಿಚಾರವಾಗಿ ಒಳಗಡೆ ಸೆಷನ್ ಒಳಗಡೆ ನಡೆದಿರುವಂತಹ ಒಂದು ವಿಚಾರವಾಗಿ ಈಗ ಕಂಪ್ಲೇಂಟ್ ಮಾಡಿ ಬಂಧನ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕ ಅಂತ ರೀತಿಯಲ್ಲಿ ಕೂಡ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮತ್ತೊಂದು ಕಡೆ ತನ್ನ ಪ್ರಾಣಕ್ಕೆ ಅಪಾಯ ಇದೆ, ಮತ್ತೆ ನೇರವಾಗಿ DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ಕಾರಣಕರ್ತರು ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆ ಕೂಡ ಸಿಟಿ ರವಿ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿರುವಂಥದ್ದು. ಇವೆಲ್ಲ ಒಂದು ಬೆಳವಣಿಗೆ ಮಧ್ಯೆ ಈಗ ಬೆಳವಾಗಿ ದೊಡ್ಡ ಒಂದು ಹೈಡ್ರಾಮಾ ಸೃಷ್ಟಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸಿಟಿ ಅವರನ್ನ ಬಂಧನ ಪ್ರಕ್ರಿಯೆಯಲ್ಲಿ ಚಿಕ್ಕಮಗಳೂರು ನಿಟ್ಟಿನಲ್ಲಿ ಈಗ ಅಲ್ಲಿ ಕೂಡ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಬೆಂಗಳೂರಲ್ಲಿ ಆಗಿರ್ಬೋದು ಸಾಕಷ್ಟು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಬಗ್ಗೆ ಅಲ್ಲಲ್ಲಿ ಪ್ರತಿಭಟನೆ ಮಾಡೋಕೆ ಇಲ್ಲ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಈಗ ಇರುವಂತಹ ಒಂದು ಪ್ರಶ್ನೆ, ಸಿಟಿ ರವಿಯವರನ್ನ ಖಾನಾಪುರ ಸ್ಟೇಷನ್ ಇಂದ ಕರ್ಕೊಂಡು ಹೊರಟಂತವರು ಬೆಂಗಳೂರಿಗೆ ಕರ್ಕೊಂಡ್ ಬಂದಿಲ್ಲ, ಮತ್ತೆ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಮೌನಿಕಾ, ಈಗ ಒಟ್ನಲ್ಲಿ ಖಾನಾಪುರದಿಂದ ಹೊರಟಿರೋದಂತೂ ಸತ್ಯ. ಇವರು ಎಸ್ ಮೌನಿಕಾ, ರಾತ್ರಿ 12 ಗಂಟೆಗೆ ಅಲ್ಲಿಂದ ಹೊರಟಿರುವಂಥದ್ದು. ವಿಜುವಲೈಸ್ ನ್ಯೂಸ್ 18 ಕನ್ನಡದಲ್ಲಿ 12:30ವರೆಗೂ ಕೂಡ ಲೈವ್ ಹೋಯಿತು. 12 ಗಂಟೆಯಲ್ಲಿ ಅವರು ಅಲ್ಲಿಂದ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಅಂದರೆ ಸ್ಕಾರ್ಪಿಯೋ ವ್ಯಾನಲ್ಲಿ ಅವರನ್ನು ಹತ್ತಿಸ್ಕೊಂಡು ಅಲ್ಲಿಂದ ಹೊರಟಂಥದ್ದು. ಅದೇ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದವರು ಕೂಡ ಆ ಬಗ್ಗೆ ಮಾತನಾಡಿದ್ರು. ಅಂದರೆ ಈಗ ಅವರನ್ನ ಏನು ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನು ಹಾಜರುಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರ ಅಥವಾ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಏನೋ ಒಂದು ಅನುಮಾನ ಇರುವಂಥದ್ದು. ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಮಗೂ ಕೂಡ ಕ್ಲಾರಿಟಿ ಇಲ್ಲ, ಯಾರಿಗೂ ಕೂಡ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿ ಶಾಸಕ ಅರವಿಂದ್ ಬೆಲ್ಲದವರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ಮತ್ತೆ ಶಾಸಕ ಮಾಜಿ ವಿರೋಧ ಪಕ್ಷದ ಅಂದರೆ ಈಗ ಸದ್ಯದ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಆ ಬಗ್ಗೆ ಬೈಟನ್ನು ಅಂದರೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಖಾನಾಪುರ ಸ್ಟೇಷನಿಂದ ಅಲ್ಲಿಂದ ಕರ್ಕೊಂಡು ಹೊರಟಂಥವ್ರು ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಅಲ್ಲಿನ ನಾಯಕರಾಗಿರ್ಬೋದು ಮತ್ತು ಸ್ಥಳೀಯವಾಗಿ ಯಾರಿಗೂ ಕೂಡ ಅದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಇಲ್ಲ, ಅವ್ರು ಯಾವ ಸ್ಟೇಷನ್ಗೆ ಅಥವಾ ಎಲ್ಲಿ ಯಾವ ಜಾಗಕ್ಕೆ ಕರ್ಕೊಂಡು ಹೋದ್ರು ಅಂತೇಳಿ. ಆದರೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿನ ಮಾಹಿತಿ ಪ್ರಾಥಮಿಕವಾಗಿ ಗೊತ್ತಾಗಿರೋದು. ಆ ಬಗ್ಗೆ ಅವರು ಸ್ಪೆಷಲ್ ಕೋರ್ಟ್ಗೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬೈ ರೋಡ್ ಮೂಲಕ ಬರಬೇಕಾದಂಥವ್ರು ಎಲ್ಲೂ ಕೂಡ ಸರಿಯಾಗಿ ಬೈ ರೋಡ್ ಮೂಲಕ ಬಂದಂಥವ್ರು ಎಲ್ಲಿ ಟರ್ನ್ ಮಾಡ್ಕೊಂಡು ಎಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಅನುಮಾನ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿದೆ. ಆದರೆ ಬೆಂಗಳೂರಿಗೆ ಬರುವಂಥ ಸಾಧ್ಯತೆಗಳು ಬಂದಿರುವಂಥ ಸಾಧ್ಯತೆ ಕಡಿಮೆ. ಆದರೆ ಹೊರಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಇರುತ್ತೆ. ಮೌನಿಕಾ.